ಎಲ್ರಿಗೂ ನಮಸ್ಕಾರ. ನಾನು ರೇವಣ್ ಸಿದ್ದಪ್ಪ, ಹುಬ್ಬಳ್ಳಿ. ಬಹಳ ದಿನಗಳಿಂದ ವಿಡಿಯೋ ಮಾಡಿದ್ದಿಲ್ಲ. ಇವತ್ತು ಮತ್ತೆ ಮಾಡ್ತಾಯಿದ್ದೀನಿ ಒಂದು ಹೊಸ ವಿಷಯದ ಬಗ್ಗೆ. ಅದೇನಪ್ಪ ಅಂದ್ರೆ, ಈ ಭಾರತದಲ್ಲಿರುವ ಹಣಕಾಸು ಸಂಸ್ಥೆಗಳು, ಅದರಲ್ಲಿ ವಿಶೇಷವಾಗಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹಾಗೂ ಸರ್ಕಾರಿ ಸ್ವಾಮ್ಯದ ಬ್ಯಾಂಕುಗಳು ಅಂತ ಹೇಳಿಕೊಳ್ಳುವ ಎಲ್ಲ ರಾಷ್ಟ್ರೀಕೃತ ಬ್ಯಾಂಕುಗಳು ಮತ್ತು ಹಣಕಾಸು ಸಂಸ್ಥೆಗಳು ಈ ದೇಶದ ಜನರನ್ನು ಈ ರೂಪಾಯಿ ವಿಷಯದಲ್ಲಿ ಶೋಷಣೆ ಮಾಡ್ತಾ ಇದ್ದಾರೆ ಅನ್ನುವ ಒಂದು ವಿಷಯ ನನ್ನ ಗಮನಕ್ಕೆ ಬಂದಿದೆ. ಅದೇ ಈ ಪುಸ್ತಕದ ಮೂಲಕ ರೂಪಾಯಿ ಮೂಲ್ಯ ಕಾ ಮಾಪಕ್ ಯಾ ಶೋಷಣ ಕಾ ಸಾಧನ್ ಅಂಥೇಳಿ ಇದು ಪುಸ್ತಕದ ಹೆಸರು. ಇದರ ಲೇಖಕರು ಘನಶ್ಯಾಮ್ ವರ್ಮಾ ಆಚಾರ್ಯ ಹಾಗೂ ಸಹ ಲೇಖಕರು ಡಾಕ್ಟರ್ ದೇವೇಂದ್ರ ಬಲ್ಹಾರ ಅಂಥೇಳಿ. ಈ ಪುಸ್ತಕವನ್ನು ನಾನು ಇತ್ತೀಚೆಗೆ ಖರೀದಿಸಿದೆ. ಇದಕ್ಕೂ ಮೊದಲು ಡಾಕ್ಟರ್ ದೇವೇಂದ್ರ ಬಲ್ಹಾರ ಅವರು ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮ ಇದ್ರ ಬಗ್ಗೆ ಇರ್ತಕ್ಕಂಥ ಅನುಭವಗಳನ್ನು ಬಹಳಷ್ಟು ಕಡೆ ಹಂಚಿಕೊಂಡಿದ್ದಾರೆ. ಜನತಾ ಸರ್ಕಾರ ಮೋರ್ಚಾ ಒಂದು ಸಂಘಟನೆ ಹೆಸರಲ್ಲಿ ಅವರು ದೇಶಾದ್ಯಂತ ತರಬೇತಿ ಶಿಬಿರಗಳನ್ನು ಕೂಡ ನಡೆಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾನು ಅವರ ಒಂದು ತರಬೇತಿ ಶಿಬಿರ ಲಖನೌದ ಹತ್ತಿರ ಲಖೀಂಪುರ್ ಖೀರಿ ಜಿಲ್ಲೆಯ ತಾಲೂಕಿನ ಮಿಥೋಲಿ ಎಂಬ ಗ್ರಾಮಕ್ಕೆ ನಾನು 3 ದಿನದ ಶಿಬಿರಕ್ಕೆ ಹೋಗಿದ್ದೆ. ಯಾಕಂದರೆ ಈ ಪುಸ್ತಕ ಓದಿದ ಮೇಲೆ ನನಗೆ ಕುತೂಹಲ ಹೆಚ್ಚಿಗೆ ಆಯಿತು. ಏನಾಗ್ತಾಯಿದೆ ಈ ದೇಶದಲ್ಲಿ ಆರ್ಥಿಕವಾಗಿ, ಸಾಮಾಜಿಕವಾಗಿ ದೇಶವನ್ನು ಯಾವ ರೀತಿ ಶೋಷಣೆ ಮಾಡಲಾಗ್ತಾಯಿದೆ ಅನ್ನೋದು ತಿಳ್ಕೊಳ್ಳುವ ಉತ್ಸುಕತೆಯಿಂದ ನಾನು ಹುಬ್ಬಳ್ಳಿಯಿಂದ ಸುಮಾರು 3000 ಕಿಲೋಮೀಟರ್ ದೂರ ಆಗ್ತಕ್ಕಂಥ ಮಿಥೋಲಿ ಗ್ರಾಮಕ್ಕೆ ಹೋಗಿದ್ದೆ. ತದನಂತರ ಕಳೆದ ತಿಂಗಳು ಮಹಾರಾಷ್ಟ್ರದ ವರ್ಧಾದಲ್ಲಿ ಆಚಾರ್ಯ ವಿನೋಬಾ ಭಾವೆಯವರ ಆಶ್ರಮದ ನಿವೇದಿತಾ ನಿಲಯಂನಲ್ಲಿ ನಡೆದಂಥ ಟೀಮ್ 500 ತರಬೇತಿ ಶಿಬಿರದಲ್ಲಿ ಕೂಡ ಭಾಗವಹಿಸಿ ಇದರ ಬಗ್ಗೆ ಆಳವಾಗಿ ತಿಳಿದುಕೊಳ್ಳುವ ಪ್ರಯತ್ನ ಮಾಡ್ತಾಯಿದ್ದೀನಿ. ಈ ಮೂಲಕ ನನ್ನ ಗಮನಕ್ಕೆ ಬಂದದ್ದೇನೆಂದರೆ, ಇಡೀ ವಿಶ್ವದಲ್ಲಿ ಆರ್ಥಿಕವಾಗಿ ಅಂದರೆ ಹಣಕಾಸಿನ ವ್ಯವಹಾರದಲ್ಲಿ ಮಾಪಕವಾಗಿ ಬಂಗಾರ ಅಂದರೆ ಗೋಲ್ಡ್ ಸ್ಟ್ಯಾಂಡರ್ಡ್ ಅಂತಾರೆ, ಅದರ ಮೇಲೇ ವ್ಯವಹಾರ ನಡೀತಿದೆ. ಯಾವುದೇ ರಾಷ್ಟ್ರಗಳು ರೂಪಾಯಿಗಳನ್ನು ಅಥವಾ ನೋಟುಗಳನ್ನು, ಕರೆನ್ಸಿ ನೋಟುಗಳನ್ನು ಮುದ್ರಣ ಮಾಡುವಾಗ ಅದಕ್ಕೆ ಸಮನಾದ ಬೆಲೆಯ ಬಂಗಾರವನ್ನು ಡಿಪಾಸಿಟ್ ಇಟ್ಟು ನಂತರ ನೋಟುಗಳನ್ನು ಪ್ರಿಂಟ್ ಮಾಡಿ ಅವನ್ನು ಚಲಾವಣೆಗೆ ಬಿಡಬೇಕಾಗ್ತದೆ. ಈ ವಿಷಯ ನಾವು ಸಣ್ಣಂದಿರ್ತನೂ ಕೇಳಿದ್ವಿ. ಇವಾಗಲೂ ಅದೇ ನಡೆದಿದ್ದೇನೆ ಅಂತ ನಾವು ಒಂದು ವಿಶ್ವಾಸದ ಮೇಲೆ ನಡ್ಕೊಂಡು ಹೋಗ್ತಾಯಿದ್ದೀವಿ. ಆದರೆ ಈ ದೇಶದಲ್ಲಿ ನಡೀತಿರೋ ವ್ಯವಸ್ಥೆಯೇ ಬೇರೆ. ಯಾಕಂದರೆ ಈ ಹಣಕಾಸು ಸಂಸ್ಥೆಗಳು ಇನ್ಕ್ಲೂಡಿಂಗ್ RBI ಇವು ನಮ್ಮ ದೇಶದ ಸಂಸ್ಥೆ ಅಲ್ಲ. ಇದು ಲಂಡನ್ ಸ್ಥಿತ ಒಂದು ಸೆಂಟ್ರಲ್ ಬ್ಯಾಂಕ್ನ ಸಬ್ಸಿಡರಿ ಬ್ರ್ಯಾಂಚ್ ಆಗಿ ಭಾರತದಲ್ಲಿ ಕೆಲಸ ಮಾಡ್ತದೆ. ಅದರ ಅಧೀನದಲ್ಲಿ ಎಲ್ಲ ರಾಷ್ಟ್ರೀಕೃತ ಬ್ಯಾಂಕ್ಗಳು, ಬಹುತೇಕ ಬ್ಯಾಂಕ್ಗಳು 90% ಹೆಚ್ಚು % ಬ್ಯಾಂಕುಗಳು RBI ಅಡಿ ಕೆಲಸ ಮಾಡ್ತವೆ. RBI ನಿರ್ದೇಶನದ ಮೇಲೆ ವ್ಯವಹಾರಗಳನ್ನು ಮಾಡ್ತವೆ. ಆದರೆ ಈ ಗೋಲ್ಡ್ ಸ್ಟ್ಯಾಂಡರ್ಡ್ ಪ್ರಕಾರ ಏನು ನೋಟುಗಳನ್ನು ಮುದ್ರಣ ಮಾಡಬೇಕು ಅದನ್ನು ಗಾಳಿಗೆ ತೂರಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮನಸೋ ಇಚ್ಛೆ ನೋಟುಗಳನ್ನು ಪ್ರಿಂಟ್ ಮಾಡಿ ದೇಶದ ಶ್ರೀಮಂತ ಉದ್ದಿಮೆಗಳ ಸಾಲವನ್ನು ಮನ್ನಾ ಮಾಡ್ತಾಯಿದೆ, ಬಡವರ ಮೇಲೆ ಸಾಲವನ್ನು ಹೇರ್ತಾ ಇದೆ. ಈ ಮೂಲಕ ಈ ದೇಶದ ಜನ ಶೋಷಣೆಗೆ ಒಳಗಾಗಿ ರೂಪಾಯಿ ಅಪಮೌಲ್ಯ ಆಗಿ ಇವತ್ತಿಗೆ ಬಹಳ ಸಂಕಷ್ಟದಲ್ಲಿದೆ. ದೇಶದ ಆರ್ಥಿಕ ಸ್ಥಿತಿ ಬಹಳ ಗಂಭೀರವಾಗಿದೆ. ಮತ್ತು ನಾವು ಗುಲಾಮಗಿರಿಯತ್ತ ದಾಪುಗಾಲು ಹಾಕ್ತಾ ಇದ್ದೇವೆ ಅನ್ನುವಷ್ಟು ಹೆದರಿಕೆ ಬರ್ತಾಯಿದೆ ಈ ವಿಷಯಗಳನ್ನು ತಿಳ್ಕೊಂಡ ಮೇಲೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಈ ಕುರಿತು ಹೆಚ್ಚಿನ ವಿವರಗಳುಳ್ಳ ಸರಣಿ ವಿಡಿಯೋಗಳನ್ನು ಮಾಡುವ ಯೋಚನೆ ಇದೆ. ಇದರಲ್ಲಿ ಆಸಕ್ತಿ ಉಳ್ಳವರು ಅಥವಾ ಇದರಲ್ಲಿ ಹೆಚ್ಚಿನ ಜ್ಞಾನವುಳ್ಳವರು
ಅಥವಾ ಇದ್ರ ಬಗ್ಗೆ ಏನಾದರೂ ಅಧ್ಯಯನ ಮಾಡಬೇಕಂತ ಆಸಕ್ತಿ ಉಳ್ಳಂಥ ಜನ ನನ್ನನ್ನು ಸಂಪರ್ಕಿಸ್ಬೋದು. ನನ್ನ ಹೆಸರು ರೇವಣ್ ಸಿದ್ದಪ್ಪ ಹುಬ್ಬಳ್ಳಿ ಅಂತ. ನನ್ನ ಫೋನ್ ನಂಬರ್ 9481467729 ಹಾಗೂ 9184716729 ಇವುಗೆ ನೀವು ಸಂಪರ್ಕಿಸ್ಬೋದು. ಇವಕ್ಕೆ ವಾಟ್ಸಪ್ ಕೂಡ ಇದೆ. ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿ, ಮತ್ತು ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ವಿವರಗಳನ್ನು ನೀಡುವ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ನಮಸ್ಕರಿಸುತ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.